ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ನವೆಂಬರ್ 20ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ನವೆಂಬರ್ 18ರಂದು ನಾವು ಕೇಳಿದಂಥ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಶೀಘ್ರದಲ್ಲಿ ನೀಡಿದಂಥವರು ಪ್ರಕಾಶ್ ಮತ್ತು ಮೋಹಿತ್, ಇವರಿಗೆ ಅಭಿನಂದನೆಗಳು. ಹಾಗೆಯೇ ಕಮೆಂಟ್ ಸೆಕ್ಷನ್ನಲ್ಲಿ ಉತ್ತರಗಳನ್ನು ತಿಳಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಅಭಿನಂದನೆಗಳು. ಇಂದಿನ ಮೊದಲ ಆರ್ಟಿಕಲ್, ಗೌರ್ಮೆಂಟ್ ರಿಲೆಂಟ್ಸ್ ಡಿಸೈಡ್ಸ್ ಟು ಸ್ಪೈಕ್ ಫಾರ್ಮ್ ಲಾಸ್ ಅನ್ನುವಂಥದ್ದು. ಫಾರ್ಮ್ ಲಾಸ್ಗಳು ಕಳೆದ ವರ್ಷದಿಂದಲೂ ಕೂಡ ಸಾಕಷ್ಟು ಚರ್ಚೆಯಲ್ಲಿತ್ತು. ಈ ಲಾಸ್ಗಳನ್ನು ಪಾಸ್ ಮಾಡಬಾರ್ದು ಅನ್ನುವಂತೆ ಸಾಕಷ್ಟು ಪ್ರತಿರೋಧ ವ್ಯಕ್ತವಾದರೂ ಕೂಡ ಈ ಲಾಸ್ಗಳು ಪಾರ್ಲಿಮೆಂಟ್ನಲ್ಲಿ ಪಾಸ್ ಆಗಿದ್ದಂಥದ್ದು. ಅವುಗಳ ವಿರುದ್ಧವಾಗಿ ಪಂಜಾಬಿನ ರೈತರು, ಮುಖ್ಯವಾಗಿ ಎಲ್ಲ ರೈತರು, ಆದರೆ ಮುಖ್ಯವಾಗಿ ಪಂಜಾಬಿನ ರೈತರು ವರ್ಷದಿಂದಲೂ ಕೂಡ ದಿಲ್ಲಿಯಲ್ಲಿ ಒಂದು ಪ್ರೊಟೆಸ್ಟನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ರೀತಿಯಾಗಿ ಈ ಲಾಸ್ಗಳು ದೇಶಾದ್ಯಂತ ಸಾಕಷ್ಟು ಹೆಸರು ಮಾಡಿತ್ತು. ಇದರ ವಿರುದ್ಧವಾಗಿ ರಾಷ್ಟ್ರಾದ್ಯಂತ ಎಲ್ಲೆಡೆಯಲ್ಲೂ ಕೂಡ ರೈತ ಸಂಘಟನೆಗಳು, ರೈತಪರ ಹೋರಾಟಗಾರರು ಎಲ್ಲರೂ ಕೂಡ ದನಿ ಸೇರಿಸಿದಂಥದ್ದು. ಆದರೆ ಈಗ ಆ ರೀತಿಯಾಗಿ ಒಂದು ಏನು ಕಂಟೆನ್ಷಿಯಸ್ ಆಗಿದ್ದಂಥ 3 ಲಾಸ್ಗಳಿದ್ವು, ಈ 3 ಫಾರ್ಮ್ ಲಾಸ್ಗಳನ್ನು ರಿಪೀಲ್ ಮಾಡುವಂಥದ್ದನ್ನು ಇಲ್ಲಿ ಪ್ರಧಾನಮಂತ್ರಿ ಮೋದಿಯವರು ಮಾತನಾಡ್ತಾ ಇದ್ದಾರೆ. ಇದನ್ನು GS ಪೇಪರ್ 2ನ ಅಡಿಯಲ್ಲಿ ಪಾರ್ಲಿಮೆಂಟ್ ಅಂಡ್ ಸ್ಟೇಟ್ ಲೆಜಿಸ್ಲೇಚರ್ಸ್ ಸ್ಟ್ರಕ್ಚರ್, ಫಂಕ್ಷನಿಂಗ್, ಕಂಡಕ್ಟ್ ಆಫ್ ಬಿಸ್ನೆಸ್, ಪವರ್ಸ್ ಅಂಡ್ ಪ್ರಿವಿಲೇಜಸ್ ಅಂಡ್ ಇಶ್ಯೂಸ್ ಅರೈಸಿಂಗ್ ಔಟ್ ಆಫ್ ದೇರ್ ಡಿಸೈನ್ ಅಂಡ್ ಇಂಪ್ಲಿಮೆಂಟೇಷನ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಇಲ್ಲಿ ಫಾರ್ಮ್ ಲಾಸ್ಗಳ ಅದರ ವಿರುದ್ಧವಾಗಿ ನಡೆದಂಥ ಈ ಪ್ರೊಟೆಸ್ಟಿನ ಒಂದು ಲಾಂಗ್ ಬ್ಯಾಟಲಿನ ಬ್ರೀಫಿಂಗ್ ಅನ್ನು ಕೂಡ ನೀಡಲಾಗಿದೆ. ಪ್ರಧಾನಮಂತ್ರಿ ಮೋದಿಯವರು ಈ 3 ಕಂಟೆನ್ಷಿಯಸ್ ಫಾರ್ಮ್ ಲಾಸ್ಗಳನ್ನು ರಿಪೀಲ್ ಮಾಡೋದ್ರ ಬಗ್ಗೆ ಅನೌನ್ಸ್ ಮಾಡಿದಂಥದ್ದು ಆಲ್ಮೋಸ್ಟ್ 1 ವರ್ಷದ ನಂತರದಲ್ಲಿ ಬಂದಿರತಕ್ಕಂಥ ಈ ಒಂದು ಮಹತ್ವದ ನಿರ್ಧಾರ ಆಗಿದೆ. ಸೆಪ್ಟೆಂಬರ್ 15ರಿಂದ 2020 ಸೆಪ್ಟೆಂಬರ್ 15ರಿಂದ 22ರವರೆಗೆ ಈ ಲಾಸ್ಗಳನ್ನು ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ವಾಯ್ಸ್ ವೋಟ್ನ ಮುಖಾಂತರವಾಗಿ ಫಾರ್ಮ್ ಲಾಸ್ಗಳನ್ನು ಪಾಸ್ ಮಾಡಲಾಯಿತು. 2020 ಸೆಪ್ಟೆಂಬರ್ 25ರಂದು ರಾಷ್ಟ್ರಾದ್ಯಂತ ಈ 3 ಕಂಟೆನ್ಷಿಯಸ್ ಫಾರ್ಮ್ ಲಾಸ್ಗಳ ವಿರುದ್ಧವಾಗಿ ಪ್ರೊಟೆಸ್ಟ್ ಅನ್ನು ಕಾಣಬಹುದಾಗಿತ್ತು ರೈತರಿಂದ, ರೈತಪರ ಸಂಘಟನೆಗಳಿಂದ. ಹಾಗೆ ಸೆಪ್ಟೆಂಬರ್ 26ರಂದು ಎನ್ಡಿಎದೊಟ್ಟಿಗೆ ಮೈತ್ರಿಕೂಟದಲ್ಲಿ ಒಂದು ಭಾಗಿಯಾಗಿದ್ದಂಥ ಶಿರೋಮಣಿ ಅಕಾಲಿ ದಳ್ ಅನ್ನುವಂಥ ಒಂದು ಪಕ್ಷ ಅನ್ನುವಂಥದ್ದು, ಪಂಜಾಬಿನ ಶಿರೋಮಣಿ ಅಕಾಲಿ ದಳ್ ಪಕ್ಷ ಅನ್ನುವಂಥದ್ದು ತನ್ನ ಸಪೋರ್ಟನ್ನು ಬಿಜೆಪಿ ಲೆಡ್ ಎನ್ಡಿಎಗೆ ಸಪೋರ್ಟನ್ನು ಹಿಂಪಡಿತು. ಅದರಿಂದ ಆ ಒಂದು ಮೈತ್ರಿ ಏನಿತ್ತು ಅದರಿಂದ ಆಚೆ ಬಂದಿದ್ದಂಥದ್ದು ಕೇವಲ ಈ ಒಂದು ಫಾರ್ಮ್ ಲಾಸ್ಗಳ ವಿಚಾರವಾಗಿ. ಡಿಸೆಂಬರ್ 3ರಂದು ಗೌರ್ಮೆಂಟ್ ಅನ್ನುವಂಥದ್ದು ಫಸ್ಟ್ ರೌಂಡ್ ಆಫ್ ಟಾಕ್ಸ್ಗಳನ್ನು ಫಾರ್ಮರ್ಸ್ ಒಟ್ಟಿಗೆ ಮಾಡಿತು. ಆದರೂ ಕೂಡ ಈ ಮೀಟಿಂಗ್ನಿಂದ ಯಾವುದೇ ರೀತಿಯಾದಂಥ ಸರಿಯಾದ ಒಂದು ನಿರ್ಧಾರ ಅನ್ನುವಂಥದ್ದು ಹೊರಬರಲಿಲ್ಲ. ಡಿಸೆಂಬರ್ 9ರಂದು ಮತ್ತೆ ಫಾರ್ಮರ್ಸ್ ಲೀಡರ್ಸ್ಗಳು ಯೂನಿಯನ್ ಗೌರ್ಮೆಂಟಿನ ಪ್ರಪೋಸಲ್ ಏನಿತ್ತು ಈ ಲಾಸ್ಗಳನ್ನು ಅಮೆಂಡ್ ಮಾಡುವಂಥದ್ದು, ಅದನ್ನು ಕೂಡ ಫಾರ್ಮರ್ಗಳು ಅಪೋಸ್ ಮಾಡಿದಂಥದ್ದು. ಡಿಸೆಂಬರ್ 11ರಂದು ಭಾರತೀಯ ಕಿಸಾನ್ ಯೂನಿಯನ್ ಅನ್ನುವಂಥದ್ದು ಸುಪ್ರೀಂ ಕೋರ್ಟಿನ ಮೊರೆ ಹೋಯಿತು ಈ 3 ಅಗ್ರಿಕಲ್ಚರಲ್ ಲಾಸ್ಗಳನ್ನು ರಿಪೀಲ್ ಮಾಡಬೇಕು ಅಂತ. ಅದರ ವಿರುದ್ಧವಾಗಿ ಜನವರಿ 12, 2021ರಲ್ಲಿ ಸುಪ್ರೀಂ ಕೋರ್ಟು ಈ ಲಾಸ್ಗಳ ಇಂಪ್ಲಿಮೆಂಟೇಷನ್ ಅನ್ನ ಸ್ಟೇ ಮಾಡ್ತು. ಅಂದ್ರೆ ಈ ಲಾಸ್ಗಳು ಈಗಾಗಲೇ ಏನು ಜಾರಿಗೆ ಬಂದಿತ್ತು ಇವುಗಳನ್ನ ಇಂಪ್ಲಿಮೆಂಟ್ ಮಾಡಬಾರ್ದು, ಕಾರ್ಯರೂಪಕ್ಕೆ ತರಬಾರ್ದು ಅಂತ ಹೇಳಿ ಅದನ್ನ ಸದ್ಯಕ್ಕೆ ಸ್ಟೇ ಮಾಡಿ 4 ಸದಸ್ಯರ ಒಂದು ಕಮಿಟಿಯನ್ನ ಫಾರ್ಮ್ ಮಾಡ್ತು ಸುಪ್ರೀಂ ಕೋರ್ಟ್. ಇದರ ವಿಚಾರವಾಗಿ ಕೂಲಂಕುಷವಾಗಿ ಅಧ್ಯಯನ ಮಾಡಲಿ ಅಂತ ಹೇಳಿ. ಜನವರಿ 26, 2021ರಂದು ಅಂದರೆ ನಮ್ಮ ರಿಪಬ್ಲಿಕ್ ಡೇ, ಗಣರಾಜ್ಯೋತ್ಸವದ ದಿನದಂದು ಪ್ರೊಟೆಸ್ಟ್ಗಳು ಹೆಚ್ಚಿನದಾಗಿದ್ದಂಥದ್ದು ಅದು ದೇಶಾದ್ಯಂತ ಸುದ್ದಿಯಾಗಿತ್ತು. ಒಂದು ರೀತಿಯ ಕಪ್ಪು ಚುಕ್ಕೆಯಂತೆ ಇತ್ತು ಅಂತಾನೆ ಹೇಳ್ಬೋದಾಗುತ್ತೆ. ಆಗ ಪೊಲೀಸ್ ಮತ್ತು ಫಾರ್ಮರ್ಸ್ಗಳ ನಡುವೆ ಸಾಕಷ್ಟು ಪ್ರೊಟೆಸ್ಟ್ ಆಗಿದ್ದಂಥದ್ದು, ಹಾಗೆ ಟ್ರ್ಯಾಕ್ಟರ್ ಪೆರೇಡ್ ಅನ್ನುವಂಥದ್ದು ಕೂಡ ಆ ಸಂದರ್ಭದಲ್ಲಿ ಜರುಗಿದಂಥದ್ದು ಫಾರ್ಮರ್ ಯೂನಿಯನ್ಸ್ಗಳಿಂದ. ಜನವರಿ 29ರಂದು ಸರ್ಕಾರ ಈ ಫಾರ್ಮ್ ಲಾಸ್ಗಳನ್ನು 1.5 ವರ್ಷದವರೆಗೆ ಸಸ್ಪೆಂಡ್ ಮಾಡೋದ್ರ ಬಗ್ಗೆ, ಹಾಗೇನೆ ಒಂದು ಜಾಯಿಂಟ್ ಕಮಿಟಿಯನ್ನು ಸೆಟಪ್ ಮಾಡೋದ್ರ ಬಗ್ಗೆ ಒಂದು ಪ್ರಪೋಸಲ್ ಅನ್ನ ನೀಡುತ್ತೆ. ಅದನ್ನ ಫಾರ್ಮರ್ಸ್ ರಿಜೆಕ್ಟ್ ಮಾಡ್ತಾರೆ. ಜುಲೈ 22ರಂದು ಮಾನ್ಸೂನ್ ಸೆಷನ್ ನಡೀತಿದ್ದಂಥ ಸಂದರ್ಭದಲ್ಲಿ ಪ್ಯಾರಲಲ್ ಆಗಿ ಕಿಸಾನ್ ಸಂಸದ್ ಕೂಡ ಮಾನ್ಸೂನ್ ಸೆಷನ್ ಅನ್ನ ನಡೆಸುತ್ತೆ ಪಾರ್ಲಿಮೆಂಟ್ ಹೌಸ್ನ ಹತ್ತಿರದಲ್ಲಿ. ಅಕ್ಟೋಬರ್ 22ರಂದು ಈ ಪ್ರೊಟೆಸ್ಟ್ನ ನೆಪದಲ್ಲಿ ರೋಡ್ ಬ್ಲಾಕ್ ಮಾಡುವಂಥದ್ದು ಸರಿಯಲ್ಲ ಅಂತ ಹೇಳಿ, ರೋಡ್ ಬ್ಲಾಕೇಜ್ ಏನಾಗ್ತಿತ್ತು ಪಬ್ಲಿಕ್ ರೋಡ್ಸ್ ಅನ್ನುವಂಥದ್ದು ಇದು ಸರಿಯಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡುತ್ತೆ. ಈ ರೀತಿಯಾಗಿ ಈ ಫಾರ್ಮ್ ಲಾಸ್ ಬಂದಿದ್ದಂಥದ್ದು ಮತ್ತು ಅದರ ವಿರುದ್ಧವಾಗಿ ನಡೆದಂಥ ಹೋರಾಟ, ಪ್ರೊಟೆಸ್ಟ್ ಅನ್ನುವಂಥದ್ದು ಸಾಕಷ್ಟು ದೂರದ ಹಾದಿಯನ್ನ ಕ್ರಮಿಸಿರ್ತಕ್ಕಂಥದ್ದು. ದೇಶಾದ್ಯಂತ ಇದರ ಒಂದು ದನಿ ಅನ್ನುವಂಥದ್ದನ್ನ ನಾವು ಕಾಣಬಹುದಾಗಿತ್ತು. ಈಗ ಆ ಫಾರ್ಮ್ ಲಾಸ್ಗಳನ್ನು ರಿಪೀಲ್ ಮಾಡಲಾಗಿದೆ. ಅದನ್ನ ಪ್ರಧಾನಮಂತ್ರಿ ಮೋದಿ ಅವರು ಅಡ್ರೆಸ್ ಮಾಡಿರ್ತಕ್ಕಂಥದ್ದು. ಆದರೆ ಯಾವ ರೀತಿಯಾಗಿ ಈ ರೀತಿಯ ಯಾವುದೇ ಒಂದು ಲಾಸ್ಗಳು ಇಂಟ್ರೊಡ್ಯೂಸ್ ಆಗಿ ಪಾರ್ಲಿಮೆಂಟ್ ಇಂದ ಪಾಸ್ ಆದಂಥ ಲಾಸ್ಗಳನ್ನು ರಿಪೀಲ್ ಮಾಡುವಂಥ ಪ್ರೋಸೆಸ್ ಹೇಗಿರುತ್ತೆ ಅನ್ನುವಂಥದ್ದನ್ನ ಪರೀಕ್ಷಾ ದೃಷ್ಟಿಯಿಂದ ನಾವು ತಿಳ್ಕೊಳ್ಬೇಕಾಗುತ್ತೆ. ಮೊದಲಿಗೆ ನಾವು ಆ ಲಾಸ್ಗಳು ಯಾವುವು ಅನ್ನುವಂಥದ್ದನ್ನ ತಿಳ್ಕೊಳ್ಳೋದಾದ್ರೆ, ದ ಫಾರ್ಮರ್ಸ್ ಪ್ರೊಡ್ಯೂಸ್ ಟ್ರೇಡ್ ಅಂಡ್ ಕಾಮರ್ಸ್ ಪ್ರಮೋಷನ್ ಅಂಡ್ ಫೆಸಿಲಿಟೇಷನ್ ಬಿಲ್ 2020, ಹಾಗೆ ದಿ ಫಾರ್ಮರ್ಸ್ ಎಂಪವರ್ಮೆಂಟ್ ಅಂಡ್ ಪ್ರೊಟೆಕ್ಷನ್ ಅಗ್ರಿಮೆಂಟ್ ಆಫ್ ಪ್ರೈಸ್ ಅಶ್ಯೂರೆನ್ಸ್ ಅಂಡ್ ಫಾರ್ಮರ್ಸ್ ಸರ್ವಿಸಸ್ ಬಿಲ್, ಹಾಗೆ ಎಸೆನ್ಷಿಯಲ್ ಕಮೋಡಿಟೀಸ್ ಅಮೆಂಡ್ಮೆಂಟ್ ಬಿಲ್. ಈಗಾಗಲೇ ಇದೊಂದು ಬಿಲ್ ಇತ್ತು, ಅದನ್ನ ತಿದ್ದುಪಡಿ ಮಾಡುವಂತ ಒಂದು ಬಿಲ್. ಈ ರೀತಿಯಾಗಿ 3 ಫಾರ್ಮ್ ಲಾಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಲಾಗಿತ್ತು ಕಳೆದ ವರ್ಷದ ಲೋಕಸಭೆಯ ಒಂದು ಸೆಷನ್ ಅಲ್ಲಿ. ಈಗ ಆ ರೀತಿ ಪಾಸ್ ಆಗಿದಂತ ಒಂದು ಬಿಲ್ಸ್ಗಳನ್ನ ಈಗ ರಿಪೀಲ್ ಮಾಡುವಂತ ಕಾರ್ಯ ನಡೀತಾ ಇದೆ. ಹಾಗಾದ್ರೆ ಈ ಪ್ರೋಸೆಸ್ ಆಫ್ ರಿಪೀಲಿಂಗ್ ಆಫ್ ದ ಲಾ ಅನ್ನುವಂಥದ್ದು ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡೋಣ.
ಒಂದು ಲಾ ಅಂತ ಹೇಳಿ ಪಾಸ್ ಆಗಿದ್ದಂಥದ್ದನ್ನ ಅದಕ್ಕೆ ಯಾವುದೇ ಬೆಲೆ ಇಲ್ಲದೆ ಆ ಲಾ ಇನ್ನು ಮುಂದೆ ಕಾರ್ಯರೂಪಕ್ಕೆ ಬರದಂತೆ ಮಾಡೋದಕ್ಕೆ, ಆ ಲಾ ಅನ್ನ ನಲ್ಲಿಫೈ ಮಾಡೋದಕ್ಕೆ ಒನ್ ಆಫ್ ದಿ ವೇ ಅಂದ್ರೆ ಆ ಲಾ ಅನ್ನ ಹಿಂಪಡೆಯುವಂಥದ್ದು. ಪಾರ್ಲಿಮೆಂಟ್ ಅನ್ನುವಂಥದ್ದು ಈ ಲಾ ಅನ್ನುವಂಥದ್ರ ಅವಶ್ಯಕತೆ ಇನ್ನಿಲ್ಲ ಅಂತ ಹೇಳಿ ಅದು ಗುರುತಿಸ್ತು ಅಂದಾಗ ಅದನ್ನ ನಲ್ಲಿಫೈ ಮಾಡೋದಕ್ಕಾಗಿ ಈ ರೀತಿಯಾಗಿ ಲಾಸ್ಗಳನ್ನ ರಿಪೀಲ್ ಮಾಡಲಾಗುತ್ತೆ. ಹಾಗೆ ಯಾವುದೋ ಒಂದು ಎಕ್ಸಿಸ್ಟಿಂಗ್ ಆಗಿರುವಂತ ಒಂದು ಲಾ ಅನ್ನ ಇಂಥ ಒಂದು ಪರ್ಟಿಕ್ಯುಲರ್ ಡೇಟ್ ಅಂತ ಹೇಳಿ ಸ್ಪೆಸಿಫಿಕ್ ಆಗಿ ಒಂದು ಡೇಟ್ ಅನ್ನ ತಿಳಿಸಿ ಆ ದಿನಾಂಕದ ನಂತರದಿಂದ ಈ ಲಾಗೆ ಯಾವುದೇ ಬೆಲೆ ಇಲ್ಲ ಅಂತ ಹೇಳಿ ತಿಳಿಸೋದೇ ಆದ್ರೆ ಅದನ್ನ ಸನ್ಸೆಟ್ ಕ್ಲಾಸ್ ಅಂತ ಕೂಡ ಕರೀತಾರೆ. ಶಾಸಕಾಂಗಕ್ಕೆ ಈ ಒಂದು ಅಧಿಕಾರ ಕೂಡ ಇರುತ್ತೆ. ಶಾಸಕಾಂಗ ಒಂದು ವೇಳೆ ಇಚ್ಛಿಸಿದ್ರೆ ಸನ್ಸೆಟ್ ಕ್ಲಾಸ್ ಅನ್ನ ನೀಡುವಂಥದ್ದು, ಅಂದ್ರೆ ಪರ್ಟಿಕ್ಯುಲರ್ ಡೇಟ್ ನ ನಂತರದಲ್ಲಿ ಈ ಲಾ ಅನ್ನುವಂಥದ್ದು ಇಟ್ ವಿಲ್ ಸೀಸ್ ಟು ಎಕ್ಸಿಸ್ಟ್ ಅಂತ ಹೇಳಿ ತಿಳಿಸಬಹುದಾಗಿರುತ್ತೆ. ಯಾವ ರೀತಿಯಾಗಿ ಒಂದು ಸರ್ಕಾರ ಅನ್ನುವಂಥದ್ದು ಈ ರೀತಿಯ ಲಾಸ್ ಗಳನ್ನ ರಿಪೀಲ್ ಮಾಡಬಹುದು ಅಂತ ಅಂದ್ರೆ ಗೌರ್ಮೆಂಟ್ ಎರಡು ರೀತಿಯಾಗಿ ಲಾಸ್ ಗಳನ್ನ ರಿಪೀಲ್ ಮಾಡಬಹುದು. ಒಂದು, ಈಗಾಗಲೇ ಜಾರಿಯಲ್ಲಿರ್ತಕ್ಕಂಥ ಲಾಸ್ ಗಳೇನಿರುತ್ತೆ ಆ ಲಾಸ್ ಗಳನ್ನ ರಿಪೀಲ್ ಮಾಡೋದಕ್ಕೆ, ಹಿಂಪಡೆಯೋದಕ್ಕೆ ಅಂತ ಹೇಳಿ ಒಂದು ಹೊಸದಾದಂತ ಒಂದು ಬಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡುವಂಥದ್ದು ಅಥವಾ ಒಂದು ಆರ್ಡಿನೆನ್ಸ್ ಅನ್ನ ಪ್ರೊಮಲ್ಗೇಟ್ ಮಾಡುವಂಥದ್ದು. ಬಿಲ್ ಯಾವಾಗ ಇಂಟ್ರೊಡ್ಯೂಸ್ ಆಗಿ ಬಿಲ್ ಯಾವಾಗ ಪಾಸ್ ಆಗುತ್ತೆ ಅಂತ ಅಂದ್ರೆ ಎರಡೂ ಸದನಗಳು ಕೂಡ ಸೆಷನ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಬಿಲ್ ಅನ್ನ ಪಾಸ್ ಮಾಡಬಹುದಾಗುತ್ತೆ. ಆದ್ರೆ ಒಂದು ವೇಳೆ ಎರಡೂ ಸದನಗಳ ಸೆಷನ್ ಅಲ್ಲಿ ಇಲ್ಲ ಅಂತ ಅಂದಾಗ ಆರ್ಡಿನೆನ್ಸ್ ಅನ್ನ ಅಂದ್ರೆ ಸುಗ್ರೀವಾಜ್ಞೆಯನ್ನ ರಾಷ್ಟ್ರಪತಿಯವರು ಹೊರಡಿಸಬಹುದಾಗಿರುತ್ತೆ. ಈ ರೀತಿ ಬಂದಂತ ಸುಗ್ರೀವಾಜ್ಞೆಯನ್ನ ಮುಂದಿನ 6 ತಿಂಗಳ ಒಳಗಾಗಿ ಮತ್ತೆ ಯಾವಾಗ ಸಂಸತ್ತು ಸೆಷನ್ಗೆ ಕೂಡುತ್ತೆ ಅಂದ್ರೆ ರಾಜ್ಯಸಭೆ ಅಥವಾ ಲೋಕಸಭೆ, ಆಗ ಆ ಹೌಸಸ್ಗಳು ಅದನ್ನ ಪಾಸ್ ಮಾಡಬೇಕಾಗಿರುತ್ತೆ. ರಿಪೀಲ್ ಮಾಡಬೇಕು ಅಂದಾಗ ಪವರ್ ಆಫ್ ದಿ ಪಾರ್ಲಿಮೆಂಟ್ ಅನ್ನುವಂಥದ್ದು ಯಾವ ರೀತಿಯಾಗಿ ಒಂದು ಲಾ ಅನ್ನ ಎನಾಕ್ಟ್ ಮಾಡೋಕೆ ಇರುತ್ತೆ ಅದೇ ರೀತಿಯಾಗಿ ಆ ಲಾ ಅನ್ನ ಹಿಂಪಡೆಯೋಕ್ಕೂ ಕೂಡ ಸಂವಿಧಾನದ ಅಡಿಯಲ್ಲಿ ಅದೇ ರೀತಿಯಾಗಿ ಸಂಸತ್ತಿಗೆ ಹಕ್ಕಿರ್ತಕ್ಕಂಥದ್ದು. ಭಾರತ ಸಂವಿಧಾನದ ಯಾವ ಒಂದು ವಿಧಿಯ ಅಡಿಯಲ್ಲಿ ಅಂದ್ರೆ ಯಾವ ಆರ್ಟಿಕಲ್ನ ಅಡಿಯಲ್ಲಿ ಸಂಸತ್ತಿಗೆ ಈ ರೀತಿಯಾಗಿ ಹೊಸದೊಂದು ಲಾ ಅನ್ನ ಇಂಟ್ರೊಡ್ಯೂಸ್ ಮಾಡಿ ಒಂದು ಲಾ ಅನ್ನ ಪಾಸ್ ಮಾಡೋದಕ್ಕೆ ಅಥವಾ ಆ ಲಾ ಅನ್ನ ರಿಪೀಲ್ ಮಾಡೋದಕ್ಕೆ ಅಥವಾ ಇರ್ತಕ್ಕಂಥ ಆಕ್ಟ್ ಅನ್ನ ಅಮೆಂಡ್ ಮಾಡೋದಕ್ಕೆ ಪವರ್ ಇದೆ ಅನ್ನುವಂಥದ್ದನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆರ್ಟಿಕಲ್ ಯಾವುದು ಅನ್ನೋದನ್ನ. ಒಂದು ಅಂಶ ಇಲ್ಲಿ ರಿಪೀಲ್ಮೆಂಟ್ ಆಫ್ ದಿ ಎನಿ ಆಕ್ಟ್ ನ ಬಗ್ಗೆ ಮಾತನಾಡೋದಾದ್ರೆ ಯಾವುದೇ ಒಂದು ಆಕ್ಟ್ ಅನ್ನ ಲಾ ಅನ್ನ ರಿಪೀಲ್ ಮಾಡಬೇಕು ಅಂತ ಅಂದಾಗ ಕಂಪ್ಲೀಟ್ ಆಗಿ ಆ ಆಕ್ಟ್ ಅನ್ನ ರಿಪೀಲ್ ಮಾಡಬಹುದು ಅಥವಾ ಅದರ ಒಂದು ಭಾಗವನ್ನ ರಿಪೀಲ್ ಮಾಡಬಹುದು ಅಥವಾ ಅದನ್ನ ಕೆಲವು ದಿನಗಳವರೆಗೆ ಕೆಲವು ಅಂಶದವರೆಗೆ ಮಾತ್ರ ರಿಪೀಲ್ ಮಾಡಬಹುದು. ಈ ರೀತಿಯಾಗಿ ಕೂಡ ರಿಪೀಲ್ ಅನ್ನುವಂಥದ್ದು ಮಾಡಬಹುದಾಗಿರುತ್ತೆ. ಅಂದ್ರೆ ಒಂದು ಸ್ಟೇಟ್ಮೆಂಟ್ ಏನಾದ್ರೂ UPSC ಅಲ್ಲಿ ಇದ್ದು ಆ ಲಾ ಕ್ಯಾನ್ ಬಿ ರಿಪೀಲ್ಡ್ ಐದರ್ ಇನ್ ಇಟ್ಸ್ ಎಂಟೈರಿಟಿ ಅಥವಾ ಇನ್ ಇಟ್ಸ್ ಪಾರ್ಟ್ ಅಥವಾ ಈವನ್ ಟು ಎಕ್ಸ್ಟೆಂಟ್ ಅಂತ ಹೇಳಿ ತಿಳಿಸಿದಾಗ ಹೌದು ಇದು ಸರಿಯಾದ ವಾಕ್ಯ ಅನ್ನುವಂಥದ್ದು ನಮಗೆ ತಿಳಿದಿರಬೇಕಾಗತ್ತೆ. ಹಾಗೆ ಈ ಯಾವ ಒಂದು ಆರ್ಟಿಕಲ್ನ ಅಡಿಯಲ್ಲಿ ಈ ರೀತಿಯಾಗಿ ರಿಪೀಲ್ ಮಾಡೋದಕ್ಕೆ ಒಂದು ಪವರ್ ಇರುತ್ತೆ ಸಂಸತ್ತಿಗೆ ಅನ್ನುವಂಥದ್ದನ್ನ ಕೂಡ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಎರಡು ರೀತಿಯಲ್ಲಿ ಒಂದು ಲಾ ಅನ್ನ ರಿಪೀಲ್ ಮಾಡಬಹುದು. ಒಂದು ಸುಗ್ರೀವಾಜ್ಞೆಯನ್ನ ಹೊರಡಿಸಿ ಅಂದ್ರೆ ಈಗಿರ್ತಕ್ಕಂಥ ಬಿಲ್ಗಳು ಎಕ್ಸಿಸ್ಟ್ ಆಗೋದು ಬೇಡ ಅಂತ ಹೇಳಿ ಅದನ್ನ ಇಟ್ ವಿಲ್ ಸೀಸ್ ಟು ಎಕ್ಸಿಸ್ಟ್ ಅನ್ನುವಂತೆ ಒಂದು ಆರ್ಡಿನೆನ್ಸ್ ಅನ್ನ ತರಬಹುದಾಗುತ್ತೆ ಅಥವಾ ಒಂದು ಲೆಜಿಸ್ಲೇಷನ್ ಅನ್ನ ಹೊಸದಾಗಿ ತಂದು ಈ ರೀತಿಯ ಫಾರ್ಮ್ ಲಾಸ್ ಗಳನ್ನ ರಿಪೀಲ್ ಮಾಡಬಹುದಾಗಿರುತ್ತೆ. ಇಟ್ ಶುಡ್ ಬಿ ಪಾಸ್ಡ್ ಬೈ ಬೋತ್ ದಿ ಹೌಸಸ್ ಆಫ್ ದಿ ಪಾರ್ಲಿಮೆಂಟ್ ಅನ್ನುವಂಥದ್ದು ಹಾಗೇನೆ ಪ್ರೆಸಿಡೆಂಟಿನ ಅಸೆಂಟ್ ಅನ್ನುವಂಥದ್ದು ಕೂಡ ಇದಕ್ಕೆ ಸಿಗಬೇಕಾಗುತ್ತೆ. ಆಗ ಮಾತ್ರ ಈ ರಿಪೀಲ್ಮೆಂಟ್ ಪ್ರೋಸೆಸ್ ಅನ್ನುವಂಥದ್ದು ಕಂಪ್ಲೀಟ್ ಆಗುತ್ತೆ. ಹಾಗಾದ್ರೆ ಈ 3 ಲಾಸ್ ಗಳನ್ನ ಯಾವಾಗ ರಿಪೀಲ್ ಮಾಡಲಾಗುತ್ತೆ ಅಂದ್ರೆ ಮುಂಬರುವಂತ ವಿಂಟರ್ ಸೆಷನ್ ನಲ್ಲಿ ಈ 3 ಲಾಸ್ ಗಳನ್ನ ರಿಪೀಲ್ ಮಾಡುವಂತ ಪ್ರೋಸೆಸ್ ಅನ್ನುವಂಥದ್ದು ಸಂಸತ್ತಿನಲ್ಲಿ ಜರುಗಲಿದೆ. ಮುಂದಿನ ಆರ್ಟಿಕಲ್ ಪೋಸ್ಟ್ NEP ಒಡಿಸ್ಸಾ ಆಲ್ ಸೆಟ್ ಟು ಟೀಚ್ ಇನ್ ಟ್ರೈಬಲ್ ಲ್ಯಾಂಗ್ವೇಜಸ್ ಅನ್ನುವಂಥದ್ದು. ಇದನ್ನ GS ಪೇಪರ್ 2 ನ ಅಡಿಯಲ್ಲಿ ಎಜುಕೇಶನ್ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಇಶ್ಯೂಸ್ ರಿಲೇಟಿಂಗ್ ಟು ಡೆವಲಪ್ಮೆಂಟ್ ಅಂಡ್ ಮ್ಯಾನೇಜ್ಮೆಂಟ್ ಆಫ್ ಸೋಷಿಯಲ್ ಸೆಕ್ಟರ್ ಸರ್ವಿಸಸ್ ರಿಲೇಟಿಂಗ್ ಟು ಎಜುಕೇಶನ್ ಹ್ಯೂಮನ್ ರಿಸೋರ್ಸಸ್ ಅನ್ನುವಂಥ ಸಿಲೆಬಸ್ ನ ಅಡಿಯಲ್ಲಿ ಹಾಗೆ ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ ಫಾರ್ ಡೆವಲಪ್ಮೆಂಟ್ ಇನ್ ವೇರಿಯಸ್ ಸೆಕ್ಟರ್ಸ್ ಅಂಡ್ ಇಶ್ಯೂಸ್ ಅರೈಸಿಂಗ್ ಔಟ್ ಆಫ್ ದರ್ ಡಿಸೈನ್ ಅಂಡ್ ಇಂಪ್ಲಿಮೆಂಟೇಷನ್ ಅನ್ನುವಂಥ ಸಿಲೆಬಸ್ ನ ಅಡಿಯಲ್ಲಿ ಕೂಡ ಇದನ್ನು ನಾವು ಓದ್ಕೊಳ್ಬಹುದಾಗುತ್ತೆ. ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಅನ್ನುವಂಥದ್ದು 2020ರಲ್ಲಿ ಜಾರಿಗೆ ಬಂದಂಥದ್ದು. ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ಅಡಿಯಲ್ಲಿ ಒಡಿಸ್ಸಾದಲ್ಲಿ ಟ್ರೈಬಲ್ ಲ್ಯಾಂಗ್ವೇಜಸ್ಗಳಲ್ಲಿ ಅಂದ್ರೆ ಅಲ್ಲಿನ ಬುಡಕಟ್ಟು ಜನಾಂಗದವರು ಮಾತನಾಡುವಂಥ ಭಾಷೆಗಳೇನಿದೆ ಆ ಭಾಷೆಗಳಲ್ಲಿ ಪಾಠಗಳನ್ನ ಮಾಡೋದಕ್ಕೆ ಒಡಿಸ್ಸಾ ರಾಜ್ಯ ಈಗ ಸನ್ನದ್ಧವಾಗಿದೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಒಡಿಸ್ಸಾದಲ್ಲಿ ಈ ರೀತಿಯಾಗಿ ಟ್ರೈಬಲ್ ಲ್ಯಾಂಗ್ವೇಜಸ್ಗಳನ್ನ ಮದರ್ ಟಂಗ್ ಆಗಿ ಇರುವಂತ ಸಾಕಷ್ಟು ಬುಡಕಟ್ಟು ಜನಾಂಗಗಳೇನಿದೆ ಅವುಗಳಿಗೆ ಅಂದ್ರೆ ಅವರಿಗೂ ಕೂಡ ಅವರ ಒಂದು ಎಲಿಮೆಂಟರಿ ಎಜುಕೇಶನ್ ಪ್ರೈಮರಿ ಕ್ಲಾಸಸ್ಗಳು ತಮ್ಮ ಮಾತೃಭಾಷೆಯಲ್ಲಿ ಜರುಗಬೇಕು ಅನ್ನುವಂಥದ್ದು ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಅಡಿಯಲ್ಲಿರ್ತಕ್ಕಂಥ ಒಂದು ಅಂಶ. ಹಾಗಾಗಿ ಮಾತೃಭಾಷೆಗೆ ಎಂಫಸಿಸ್ ಅನ್ನ ಇಲ್ಲಿ ನೀಡಲಾಗ್ತಾ ಇದೆ. ಹಾಗಿದ್ದಾಗ ಈ ರೀತಿ ಬುಡಕಟ್ಟು ಜನಾಂಗದವರು ಕೇವಲ 100 ಜನ 1000 ಜನವು ಕೂಡ ಒಬ್ಬೊಬ್ಬ ಒಂದೊಂದು ಭಾಷೆಯನ್ನ ಮಾತನಾಡ್ತಾ ಹೋಗೋದಾದ್ರೆ ಒಡಿಸ್ಸಾದಲ್ಲಿ ನಾವು ನೋಡೋದಾದ್ರೆ 21 ಲ್ಯಾಂಗ್ವೇಜಸ್ ಗಳನ್ನ ಇಲ್ಲಿ ಮಾತನಾಡ್ತಾರೆ. 74 ಡೈಲೆಕ್ಟ್ಸ್ ಗಳನ್ನ ಅವು ಹೊಂದಿವೆ. ಹಾಗಾಗಿ ಇಲ್ಲಿ ಈ ಟ್ರೈಬಲ್ ಲ್ಯಾಂಗ್ವೇಜಸ್ ಗಳಲ್ಲಿ ಪಾಠ ಮಾಡುವಂಥದ್ದು ಆ ಒಂದು ಸೆಟಪ್ ಅನ್ನ ಕನ್ಕ್ಲೂಡ್ ಮಾಡುವಂಥದ್ದು ಸಾಕಷ್ಟು ಒಂದು ಸಮಸ್ಯೆ ಆಗುವಂತ ಒಂದು ದೊಡ್ಡ ವಿಚಾರನೇ ಆಗಿರುತ್ತೆ. ಆದ್ರೆ ಈಗಾಗಲೇ SC/ST ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಗವರ್ಮೆಂಟ್ ಅಂತ ಏನಿತ್ತು ಆ ಒಂದು ರಾಜ್ಯ ಸರ್ಕಾರದ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳನ್ನ ಅಭಿವೃದ್ಧಿ ಮಾಡುವಂತ ಒಂದು ವಿಭಾಗ ಸಪರೇಟ್ ಆದಂತ ಒಂದು ಇಲಾಖೆ ಏನಿತ್ತು ಈ ಇಲಾಖೆ ಅನ್ನುವಂಥದ್ದು ಈಗಾಗಲೇ ಸಮತಿ ಅನ್ನುವಂತ ಒಂದು ಪ್ರಾಜೆಕ್ಟ್ ನ ಅಡಿಯಲ್ಲಿ
ಬೇರೆ ಬೇರೆ ಭಾಷೆಗಳಲ್ಲಿ ಈಗೇನು ಟ್ರೈಬಲ್ ಸ್ಟೂಡೆಂಟ್ಸ್ಗಳು ಲ್ಯಾಂಗ್ವೇಜ್ ಇಶ್ಯೂಸ್ಗಳನ್ನು ಫೇಸ್ ಮಾಡ್ತಾ ಇದ್ರು ಅದನ್ನು ಅಡ್ರೆಸ್ ಮಾಡೋದಕ್ಕೆ ಅಂತ ಹೇಳಿ ಅರ್ಲಿ ಗ್ರೇಡ್ಸ್ಗಳಲ್ಲಿ ಎಲಿಮೆಂಟ್ರಿ ಕ್ಲಾಸಸ್ಗಳಲ್ಲಿ ಲ್ಯಾಂಗ್ವೇಜ್ ಇಶ್ಯೂ ಆಗದಂತೆ ಈಗಾಗಲೇ ಅವರಿಗೆ ಬೋಧನೆಯನ್ನ ಮಾಡಲಾಗ್ತಾ ಇತ್ತು. ಹಾಗಾಗಿ ಆ ಬುಡಕಟ್ಟು ಜನಾಂಗದ ಮಕ್ಕಳಿಗೆ ಈಗ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ಅಡಿಯಲ್ಲಿ ಈ ರೀತಿ ಎಲ್ಲ ಭಾಷೆಗಳಲ್ಲಿ ಬುಡಕಟ್ಟು ಭಾಷೆಗಳಲ್ಲಿ ಅವರಿಗೆ ಶಿಕ್ಷಣವನ್ನು ತಲುಪಿಸೋದಕ್ಕೆ ಒಂದು ರೀತಿಯಾಗಿ ರಾಜ್ಯ ಆದಷ್ಟು ಶೀಘ್ರದಲ್ಲಿ ಸನ್ನದ್ಧ ಆಗೋದಕ್ಕೆ ಈ ಸಮ್ಮತಿ ಅನ್ನುವಂಥ ಒಂದು ಸ್ಕೀಮ್ ಕೂಡ ನೆರವಾಗ್ತಾ ಇದೆ. ಹಾಗೇನೆ ಭಾರತ ಸಂವಿಧಾನದ 8ನೇ ಶೆಡ್ಯೂಲ್ನ ಅಡಿಯಲ್ಲಿ ಶೆಡ್ಯೂಲ್ಡ್ ಲ್ಯಾಂಗ್ವೇಜಸ್ ಅನ್ನುವಂಥದ್ದನ್ನು ನಾವೇನು ಕಾಣ್ತೀವಿ, ಈ ಶೆಡ್ಯೂಲ್ಡ್ ಲ್ಯಾಂಗ್ವೇಜಸ್ಗಳ ಸಂಖ್ಯೆ ಎಷ್ಟು ಅನ್ನುವಂಥದ್ದನ್ನು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ಶೆಡ್ಯೂಲ್ಡ್ ಲ್ಯಾಂಗ್ವೇಜಸ್ನ ಪೈಕಿ ಸಂಥಾಲಿ ಕೂಡ ಒಂದು ಶೆಡ್ಯೂಲ್ಡ್ ಲ್ಯಾಂಗ್ವೇಜ್ ಆಗಿದೆ. ಒಡಿಸ್ಸಾದ ಬುಡಕಟ್ಟಿನ ಜನಾಂಗದಲ್ಲಿರ್ತಕ್ಕಂಥ ಮಕ್ಕಳು 21 ವಿವಿಧ ಭಾಷೆಗಳಲ್ಲಿ ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಡಿಯಲ್ಲಿ ಶಿಕ್ಷಣವನ್ನು ಪಡೀತಿದ್ದಾರೆ ಅಂತಂದ್ರೆ ಆ 21 ಭಾಷೆಗಳ ಪೈಕಿ ಲಿಪಿಯನ್ನು ಹೊಂದಿರತಕ್ಕಂಥದ್ದಂದ್ರೆ ಅದರದ್ದೇ ಆದಂಥ ಒಂದು ಲಿಪಿ, ಆ ಲಿಪಿ ಹೆಸರು ಚಿಕ್ಕಿ ಅನ್ನುವಂಥ ಒಂದು ಸ್ಕ್ರಿಪ್ಟ್ ಅನ್ನು ಹೊಂದಿರತಕ್ಕಂಥ ಏಕೈಕ ಶೆಡ್ಯೂಲ್ಡ್ ಲ್ಯಾಂಗ್ವೇಜ್ ಅಂತ ಅಂದ್ರೆ ಅದು ಸಂತಾಲಿ ಮಾತ್ರ. ಇನ್ನುಳಿದ ಭಾಷೆಗಳ ಲಿಪಿ ಅನ್ನುವಂಥದ್ದು ಒಡಿಯಾ ಆಗಿದೆ ಅನ್ನುವಂಥದ್ದನ್ನ ಇಲ್ಲಿ ನಾವು ಗುರುತಿಸಬಹುದಾಗುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ನೀತಿಯನ್ನ ಭಾರತದಲ್ಲಿ ಪಾಲಿಸೋದಕ್ಕೆ ಶುರು ಮಾಡಿ ಈಗಾಗಲೇ 1 ವರ್ಷವೂ ಕೂಡ ಕಳೆದಿರ್ತಕ್ಕಂಥದ್ದು. ಆದರೆ ಲಾಕ್ಡೌನ್ನ ಹಿನ್ನೆಲೆಯಲ್ಲಿ ಶಾಲಾ ಶಿಕ್ಷಣ ವ್ಯವಸ್ಥೆ ಅನ್ನುವಂಥದ್ದು ಸಾಕಷ್ಟು ಬದಲಾವಣೆಯನ್ನು ಕಂಡಿದೆ. ಈ ಹಿನ್ನೆಲೆಯಲ್ಲಿ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಯಾವ ರೀತಿಯಾಗಿ ಕಾರ್ಯ ಮಾಡ್ತಿದೆ ಅನ್ನುವಂಥದ್ದು ಅಷ್ಟಾಗಿ ಗಣನೆಗೆ ಬರ್ದೇ ಇರತಕ್ಕಂಥದ್ದು ನಮ್ಮ ವಿಪರ್ಯಾಸ ಅಂತ ಹೇಳಬಹುದು. ಆದರೆ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಅಡಿಯಲ್ಲಿನ ಶಾಲಾ ಶಿಕ್ಷಣ ವ್ಯವಸ್ಥೆಯಲ್ಲಿನ ಬದಲಾವಣೆಗಳನ್ನು ನಾವು ನೋಡೋದಾದ್ರೆ ಮುಖ್ಯವಾಗಿ ನಮಗೆ ನೆನಪಿರಬೇಕು 5+3+3+4 ಅನ್ನುವಂಥ ಒಂದು ಕರಿಕ್ಯುಲಮ್ ಅನ್ನ ನಾವಿಲ್ಲಿ ಕಾಣಬಹುದಾಗುತ್ತೆ. ಇದು ಎಕ್ಸಿಸ್ಟಿಂಗ್ 10+2 10ನೇ ತರಗತಿ ಮತ್ತು ಫಸ್ಟ್ PU ಸೆಕೆಂಡ್ PU ಅಂತ ಹೇಳಿ 10+2 ಏನು ವ್ಯವಸ್ಥೆ ಇತ್ತು ಅದನ್ನ ತೆಗೆದು ಹಾಕಿ ಹೊಸದಾದಂಥ ಕರಿಕ್ಯುಲಮ್ ಅಂತ ಅಂದ್ರೆ 5+3+3+4 ಅನ್ನುವಂಥದ್ದು. ಹಾಗೆಯೇ 2030ರಷ್ಟೊತ್ತಿಗೆ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ GER ಅನ್ನ ಪ್ರಾಥಮಿಕ ಶಿಕ್ಷಣದಿಂದ ಪ್ರೌಢ ಶಿಕ್ಷಣದ ಲೆವೆಲ್ಗೆ ಹೋಗುವಂತ ಮಕ್ಕಳೇನಿರ್ತಾರೆ ಅಂಥವರ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋವನ್ನ 100%ರಷ್ಟಕ್ಕೆ ಏರಿಕೆ ಮಾಡಬೇಕು ಅನ್ನುವಂಥದ್ದು 2030ರಷ್ಟೊತ್ತಿಗೆ ಈ ಗುರಿಯನ್ನು ತಲುಪಬೇಕನ್ನುವಂಥದ್ದು ಇದರಲ್ಲಿ ಇರ್ತಕ್ಕಂಥ ಒಂದು ಮುಖ್ಯವಾದಂಥ ಅಂಶ. ಹಾಗೆಯೇ ಓಪನ್ ಸ್ಕೂಲಿಂಗ್ ಸಿಸ್ಟಮ್ ಅನ್ನ ಅಂದ್ರೆ ಅಡ್ಮಿಷನಿನ ರಿಕ್ವೈರ್ಮೆಂಟೇ ಇಲ್ಲ, ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ಗೆ ಅಡ್ಮಿಷನಿನ ವ್ಯವಸ್ಥೆ ಬೇಕಾಗಿಲ್ಲ, ಆದ್ರೂ ಕೂಡ ಅವರಿಗೆ ಓಪನ್ ಸ್ಕೂಲಿಂಗ್ ಸಿಸ್ಟಮ್ ಅನ್ನ ಇಂಟ್ರೊಡ್ಯೂಸ್ ಮಾಡುವಂಥದ್ದು. ಹಾಗೆ 5ನೇ ತರಗತಿಯವರೆಗೂ ಕೂಡ ತಮ್ಮ ಮಾತೃಭಾಷೆಯಲ್ಲೇ ಶಿಕ್ಷಣವನ್ನ ತಿಳಿಸುವಂಥದ್ದು. ಯಾವುದೇ ಒಂದು ಭಾಷೆಯ ಹೇರಿಕೆಯನ್ನ ಮಕ್ಕಳ ಮೇಲೆ ಅಂದ್ರೆ ಆಗಿನ್ನೂ ಕೂಡ ಎಳೆ ವಯಸ್ಸಿನಲ್ಲಿರ್ತಕ್ಕಂಥ ಮಕ್ಕಳ ಮೇಲೆ ಭಾಷೆಯ ಹೇರಿಕೆ ಆಗದೆ ಇರುವಂತೆ ನೋಡ್ಕೊಳ್ಳುವಂಥದ್ದನ್ನ ಇಲ್ಲಿ ನಾವು ಕಾಣ್ಬೋದಾಗುತ್ತೆ. ಇನ್ನು ಹೈಯರ್ ಎಜುಕೇಶನ್ ಅಂತ ಬಂದಾಗ UGಗೆ ಅಂತ ಹೇಳಿ ಹೋಲಿಸ್ಟಿಕ್ ಅಂಡರ್ ಗ್ರಾಜುಯೇಟ್ ಎಜುಕೇಶನ್ ಅನ್ನ ನೀಡೋದಕ್ಕೆ ಬ್ರಾಡ್ ಬೇಸ್ಡ್ ಮಲ್ಟಿ ಡಿಸಿಪ್ಲಿನರಿ ಆಗಿ ನೀಡೋದಕ್ಕೆ ಅಂತ ಹೇಳಿ ಫ್ಲೆಕ್ಸಿಬಲ್ ಕರಿಕ್ಯುಲಮ್ ಅನ್ನ ಮತ್ತೆ ವೊಕೇಶನಲ್ ಎಜುಕೇಶನ್ ಒಟ್ಟಿಗೆ ಇಂಟಿಗ್ರೇಟ್ ಮಾಡೋದನ್ನ ಮಲ್ಟಿಪಲ್ ಎಂಟ್ರೀಸ್ ಅಂಡ್ ಎಕ್ಸಿಟ್ ಪಾಯಿಂಟ್ಸ್ಗಳನ್ನು ಹೊಂದೋದನ್ನ ಹಾಗೇನೆ ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮ್ ಅನ್ನ ರೀಜನಲ್ ಲ್ಯಾಂಗ್ವೇಜಸ್ಗಳಲ್ಲಿ ಕೂಡ ನೀಡುವಂಥದ್ದನ್ನ ಈ ರೀತಿಯಾಗಿ ಸಾಕಷ್ಟು ಬದಲಾವಣೆಗಳನ್ನ ನಾವು ಹೈಯರ್ ಎಜುಕೇಶನ್ ಅಲ್ಲಿ ಕೂಡ ನಾವು ಕಾಣಬಹುದಾಗುತ್ತೆ. ಹಾಗೆ ಹೈಯರ್ ಎಜುಕೇಶನ್ ಕಮಿಷನ್ ಆಫ್ ಇಂಡಿಯಾ ಅನ್ನುವಂಥದ್ದು ಒಂದು ಅಂಬ್ರೆಲಾ ರೆಗ್ಯುಲೇಟರ್ ಆಗಿರುತ್ತೆ. ಲೀಗಲ್ ಮತ್ತು ಮೆಡಿಕಲ್ ಎಜುಕೇಶನ್ ಅನ್ನು ಹೊರತುಪಡಿಸಿ ಇನ್ನೆಲ್ಲ ಹೈಯರ್ ಎಜುಕೇಶನ್ಗೆ ಇದೊಂದು ಅಂಬ್ರೆಲಾ ರೆಗ್ಯುಲೇಟರ್ ಆಗಿ ಇದರ ಅಡಿಯಲ್ಲಿ ಕಾರ್ಯ ಮಾಡುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ 8ನೇ ಶೆಡ್ಯೂಲ್ನ ಅಡಿಯಲ್ಲಿ ಎಷ್ಟು ಶೆಡ್ಯೂಲ್ಡ್ ಲ್ಯಾಂಗ್ವೇಜಸ್ಗಳನ್ನ ಭಾರತ ಸಂವಿಧಾನ ಹೊಂದಿದೆ ಅನ್ನುವಂಥದ್ದನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಹೈಕೋರ್ಟ್ ಪ್ರೆಸಸ್ ಸೆಂಟರ್ ಆನ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನುವಂಥದ್ದು. ಉತ್ತರ ಪ್ರದೇಶದ ಅಲಹಾಬಾದ್ ಹೈಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಏಕರೂಪ ನಾಗರಿಕ ಸಂಹಿತೆ ಅನ್ನುವಂಥದ್ದು ಇಂದಿನ ಅವಶ್ಯಕತೆ ಮತ್ತು ಅದು ಪ್ರಸ್ತುತ ದಿನಕ್ಕೆ ಮ್ಯಾಂಡೇಟ್ರಿ ಆಗಿ ಅವಶ್ಯಕತೆ ಇರುವಂಥ ಹಿನ್ನೆಲೆಯಲ್ಲಿ ಅದನ್ನು ಜಾರಿಗೆ ತರಬೇಕು ಅನ್ನುವಂಥದ್ದನ್ನ ಇಲ್ಲಿ ಕೇಳ್ತಾ ಇದೆ. ಅದನ್ನು ಜಾರಿಗೆ ತರೋದ್ರ ಬಗ್ಗೆ ಇಲ್ಲಿ ಪ್ರೆಸ್ ಮಾಡ್ತಾ ಇದೆ ಅಲಹಾಬಾದಿನ ಹೈಕೋರ್ಟ್. ಇದನ್ನು ನಾವು GS ಪೇಪರ್ 2 ಅಡಿಯಲ್ಲಿ ಮೂಲಭೂತ ಹಕ್ಕುಗಳು DPSP ಈ ಸಿಲೆಬಸ್ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ನ ಬಗ್ಗೆ ಕೂಲಂಕುಷವಾಗಿ ನಾವು ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಈ ಏಕರೂಪ ನಾಗರಿಕ ಸಂಹಿತೆ ಅನ್ನುವಂಥದ್ದು ಯಾವುದೇ ಒಂದು ಧರ್ಮದಲ್ಲಿ ಇರುವಂತ ಒಂದು ಮದುವೆ ಆಗಿರಬಹುದು, ವಿಚ್ಛೇದನ ಆಗಿರಬಹುದು, ಮೇಂಟೆನೆನ್ಸ್ ಇರಬಹುದು ಅಥವಾ ಇನ್ಹೆರಿಟೆನ್ಸ್ ಇರಬಹುದು ಅಥವಾ ದತ್ತು ಪಡ್ಕೊಳ್ಳುವಂತ ಒಂದು ವ್ಯವಸ್ಥೆ ಇರಬಹುದು ಅಥವಾ ಮಕ್ಕಳಿಗೆ ತಂದೆಯಿಂದ ಬರುವಂತ ಆಸ್ತಿಯ ಒಂದು ಪಾಲಿನ ಬಗ್ಗೆ ಇರಬಹುದು, ಇವೆಲ್ಲವನ್ನ ಒಂದೊಂದು ಧಾರ್ಮಿಕವಾಗಿ ಆಯಾ ಧರ್ಮದಲ್ಲಿ ಸಪರೇಟ್ ಆದಂತ ಈಗ ಹಿಂದೂ ಲಾನಲ್ಲಿ ಏನ್ ಹೇಳುತ್ತೆ ಸಕ್ಸೆಷನ್ ಆಕ್ಟ್ ಅಂತ ಹೇಳಿ ಆಯಾ ಲಾಸ್ನ ಅಡಿಯಲ್ಲಿ ಕೆಲವು ಅಂಶಗಳನ್ನ ನಾವು ಕಾಣ್ಬೋದು. ಆದ್ರೆ ಏಕರೂಪ ನಾಗರಿಕ ಸಂಹಿತೆಯನ್ನು ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಎಲ್ಲರಿಗೂ ಕೂಡ ದೇಶಾದ್ಯಂತ ಒಂದೇ ರೀತಿಯಾದಂಥ ಒಂದು ಸಂಹಿತೆ ಅನ್ನುವಂಥದ್ದು ಅಪ್ಲಿಕಬಲ್ ಆಗುತ್ತೆ. ಈ ರೀತಿಯ ಒಂದು ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ಭಾರತ ಸಂವಿಧಾನದ ಅಡಿಯಲ್ಲಿ ಆದರೆ DPSP ಅಡಿಯಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ಆರ್ಟಿಕಲ್ 44ನ ಅಡಿಯಲ್ಲಿ ನಮ್ಮ ಸಂವಿಧಾನದಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗಿದೆ. ನಮ್ಮೆಲ್ಲರಿಗೂ ತಿಳಿದೇ ಇದೆ DPSP ಅನ್ನುವಂಥದ್ದನ್ನ ಇಟ್ ಈಸ್ ನಾಟ್ ಎನ್ಫೋರ್ಸಬಲ್ ಇನ್ ದ ಕೋರ್ಟ್.
ಆದರೂ ಕೂಡ ರಾಷ್ಟ್ರದ ಒಳಿತಿಗಾಗಿ ಅಂದರೆ ಒಂದು ವೆಲ್ಫೇರ್ ಸ್ಟೇಟನ್ನು ನಾವು ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಅಂದರೆ ಈ ರೀತಿ ನಾಗರಿಕ ಸಂಹಿತೆಗಳು ನಮಗೆ ಏಕರೂಪ ನಾಗರಿಕ ಸಂಹಿತೆ ಅನ್ನುವಂಥ ಅವಶ್ಯಕತೆ ಇರುವ ಹಿನ್ನೆಲೆಯಲ್ಲಿ ಇದನ್ನ ಸಂವಿಧಾನದ ಅಡಿಯಲ್ಲಿ DPSP ಅಡಿಯಲ್ಲಿ ಇಡಲಾಗಿರ್ತಕ್ಕಂಥದ್ದು. UCC ಅನ್ನುವಂಥದ್ದು ಒಂದು ಕಾಮನ್ ಸೆಟ್ ಆಫ್ ಲಾಸ್ ಆಗಿದೆ. ನಮ್ಮ ಸಿವಿಲ್ ರೈಟ್ಸ್ ಆಫ್ ಎವ್ರಿ ಸಿಟಿಸನ್ ಅನ್ನ ಗವರ್ನ್ ಮಾಡೋದಕ್ಕಿರುವಂತ ಒಂದು ಕಾಮನ್ ಸೆಟ್ ಆಫ್ ಲಾಸ್ ಅಂತ ಹೇಳಿ ಗುರುತಿಸ್ಕೊಳ್ಳೋದು. ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಅಡಿಯಲ್ಲಿನ 44ನೇ ವಿಧಿ ಅನ್ನುವಂಥದ್ದು ಈ UCCಯನ್ನ ಅಂದ್ರೆ ಏಕರೂಪ ನಾಗರಿಕ ಸಂಹಿತೆಯನ್ನ ಇಂಪ್ಲಿಮೆಂಟ್ ಮಾಡೋದ್ರ ಬಗ್ಗೆ ಮಾತನಾಡುವಂಥದ್ದಾಗಿರುತ್ತೆ. ಈ ಒಂದು ನಾಗರಿಕ ಸಂಹಿತೆಗೆ ಸಂಬಂಧಪಟ್ಟಂತೆ ನಡೆದಿರ್ತಕ್ಕಂಥ ಒಂದು ಟೈಮ್ ಲೈನ್ ಅನ್ನು ನಾವು ನೋಡೋದಾದ್ರೆ 1954ರಲ್ಲಿ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಅನ್ನುವಂಥದ್ದು ಪಾಸ್ ಆಗುತ್ತೆ. ಇದು ಸಿವಿಲ್ ಮ್ಯಾರೇಜ್ಗೆ ಅಬೌವ್ ಎನಿ ರಿಲಿಜಿಯಸ್ ಪರ್ಸನಲ್ ಲಾ ಧಾರ್ಮಿಕವಾಗಿ ಪರ್ಸನಲ್ ಲಾಸ್ಗಳು ಏನನ್ನೇ ಹೇಳಿದ್ರು ಕೂಡ ಅದನ್ನ ಹೊರತುಪಡಿಸಿ ಸಿವಿಲ್ ಮ್ಯಾರೇಜ್ಗೆ ಪರ್ಮಿಷನ್ ಅನ್ನ ನೀಡುವಂಥದ್ದನ್ನ ಒಂದು ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಅನ್ನುವಂಥದ್ದು ಪಾಸ್ ಆಗುತ್ತೆ 1954ರಲ್ಲಿ. 1956ರಲ್ಲಿ ಹಿಂದೂ ಕೋಡ್ ಬಿಲ್ ಅನ್ನುವಂಥದ್ದು ಪಾಸ್ ಆಗುತ್ತೆ. ಇದು ಪರ್ಸನಲ್ ಲಾಸ್ಗಳನ್ನ ಡಿವೈಡ್ ಮಾಡುತ್ತೆ. ಕಾಮನ್ ಇಂಡಿಯನ್ ಸಿಟಿಸನ್, ಮುಸ್ಲಿಂ ಕಮ್ಯುನಿಟಿ ಅಂತ ಹೇಳಿ ಎರಡು ರೀತಿಯಾಗಿ ಇದು ಡಿವೈಡ್ ಮಾಡುತ್ತೆ. 1986ರಲ್ಲಿ ರಾಜೀವ್ ಗಾಂಧಿ ಅವರ ಸರ್ಕಾರ ಅನ್ನುವಂಥದ್ದು ಶಾಬಾನೋ ಕೇಸ್ನಲ್ಲಿ ಈ ಡಿಫ್ರೆನ್ಸಸ್ ಏನಿತ್ತು ಸಿವಿಲ್ ರೈಟ್ಸ್ಗಳಲ್ಲಿ ಇದ್ದಂಥ ಡಿಫ್ರೆನ್ಸಸ್ ಅನ್ನ ವೈಡನ್ ಮಾಡುವಂತ ಒಂದು ತೀರ್ಪನ್ನು ನಾವು ಆ ಸಮಯದಲ್ಲಿ ಕಾಣಬಹುದಾಗಿತ್ತು. 2003ರಲ್ಲಿ ಪ್ರೆಸಿಡೆಂಟ್ ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಏಕರೂಪ ನಾಗರಿಕ ಸಂಹಿತೆಯನ್ನ ಸಪೋರ್ಟ್ ಮಾಡ್ತಾರೆ ಸ್ಟ್ರಾಂಗ್ ಆಗಿ. 2015ರಲ್ಲಿ ಸುಪ್ರೀಂ ಕೋರ್ಟ್ ಅನ್ನುವಂಥದ್ದು ಕೂಡ ಏಕರೂಪ ನಾಗರಿಕ ಸಂಹಿತೆಯ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನ ಎತ್ತಿ ಹಿಡಿಯುತ್ತೆ ಸುಪ್ರೀಂ ಕೋರ್ಟ್ ಕೂಡ. ಡೈಲಾಗ್ ಆಫ್ UCC ಅನ್ನುವಂಥದ್ದು 2016ರ ಲಾ ಕಮಿಷನ್ ಅಲ್ಲೂ ಕೂಡ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಹಿನ್ನೆಲೆಯಲ್ಲಿ DPSP ಭಾರತ ಸಂವಿಧಾನದ ಅಡಿಯಲ್ಲಿರ್ತಕ್ಕಂಥ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ವಿಧಿಗಳು ಎಲ್ಲಿಂದ ಎಲ್ಲಿವರೆಗೂ ಇದೆ ಅನ್ನುವಂಥದ್ದನ್ನ ಆರ್ಟಿಕಲ್ಸ್ ಯಾವ ಆರ್ಟಿಕಲ್ಸ್ಗಳಲ್ಲಿ ನಾವು DPSPಯನ್ನ ಕಾಣ್ತೇವೆ ಅನ್ನುವಂಥದ್ದನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ UK ಮೂವ್ಸ್ ಟು ಬ್ಯಾನ್ ಹಮಾಸ್ ಆಸ್ ಟೆರರಿಸ್ಟ್ ಆರ್ಗನೈಸೇಷನ್ ಅಂತ ಹೇಳಿ. ಹಮಾಸ್ ಅನ್ನ ಈಗಾಗಲೇ 1995ರಲ್ಲಿ US ಅನ್ನುವಂಥದ್ದು ಒಂದು ಟೆರರಿಸ್ಟ್ ಆರ್ಗನೈಸೇಷನ್ ಅಂತ ಹೇಳಿ ಡೆಸಿಗ್ನೇಟ್ ಮಾಡಿದೆ. UK ಕೂಡ ಹಮಾಸ್ ಅನ್ನ ಒಂದು ಟೆರರಿಸ್ಟ್ ಆರ್ಗನೈಸೇಷನ್ ಅಂತ ಗುರುತಿಸಿ ಅದನ್ನ ಇಲ್ಲಿ ಬ್ಯಾನ್ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. UKಯ ಒಂದು ಲಾ ಟೆರರಿಸಂ ಆಕ್ಟ್ 2000ನೇ ಇಸ್ವಿಯಲ್ಲಿ ಬಂದಂತ ಒಂದು ಆಕ್ಟ್ ಏನ್ ಹೇಳುತ್ತೆ ಅಂತಂದ್ರೆ ಇಲ್ಲಿ ನೆಸೆಸರಿಯಾಗಿ ಹಮಾಸ್ ಪೊಲಿಟಿಕಲ್ ಮತ್ತು ಮಿಲಿಟರಿ ವಿಂಗ್ನ ನಡುವೆ ಒಂದು ಪಾಸಿಬಲ್ ಆಗುವಂತ ಡಿಸ್ಟಿಂಗ್ವಿಶ್ ಅನ್ನುವಂಥದ್ದು ನಮಗೆ ಕಾಣಿಸ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳು ಸರಿಯಾದ ರೀತಿಯಲ್ಲಿ ಗೋಚರ ಆಗದ ಕಾರಣ ಅದನ್ನ ಔಟ್ರೈಟ್ ಆಗಿ ಬ್ಯಾನ್ ಮಾಡಬಹುದಾಗಿರುತ್ತೆ ಅನ್ನುವಂಥದ್ದು UKಯ ಹೋಮ್ ಸೆಕ್ರೆಟರಿ ಪ್ರೀತಿ ಪಟೇಲ್ ಅವರು ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ಅಲ್ಲಿನ ಪಾರ್ಲಿಮೆಂಟ್ ಮುಂದಿನ ವಾರದಲ್ಲಿ ಹಮಾಸ್ ಟೆರರಿಸ್ಟ್ ಆರ್ಗನೈಸೇಷನ್ ಅನ್ನ ಬ್ಯಾನ್ ಮಾಡುವಂತ ವಿಚಾರದಲ್ಲಿ ಸ್ಪಷ್ಟವಾದಂತ ಒಂದು ನಿರ್ಧಾರವನ್ನ ತಗೊಳ್ಳಿದೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಹಮಾಸ್ ಆರ್ಗನೈಸೇಷನ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಇದರ ಕೇಂದ್ರ ಕಚೇರಿ ಅಥವಾ ಇದರ ಒಂದು ಕೇಂದ್ರ ಸ್ಥಾನ ಅನ್ನುವಂಥದ್ದು ಗಾಜಾದಲ್ಲಿ ಗಾಜಾ ಸ್ಟ್ರಿಪ್ ನಲ್ಲಿ ಇದರ ಕೇಂದ್ರ ಸ್ಥಾನ ಇರ್ತಕ್ಕಂಥದ್ದು. ಹಮಾಸ್ಗೆ ಸಿಗ್ನಿಫಿಕೆಂಟ್ ಆದಂತ ಒಂದು ಟೆರರಿಸ್ಟ್ ಕೇಪಬಿಲಿಟಿ ಅನ್ನುವಂಥದ್ದಿದೆ. ಎಕ್ಸ್ಟೆನ್ಸಿವ್ ಆಗಿ ಮತ್ತು ಸೊಫಿಸ್ಟಿಕೇಟೆಡ್ ಆಗಿ ವೆಪನ್ರಿಯನ್ನ ಅದಕ್ಕೆ ಆಕ್ಸೆಸ್ ಅನ್ನ ಈ ಒಂದು ಹಮಾಸ್ ಗುಂಪು ಹೊಂದಿದೆ. ಹಾಗೆ ಎಲ್ಲ ಟೆರರಿಸ್ಟ್ ಫೆಸಿಲಿಟೀಸ್ಗಳು ಕೂಡ ಇವರ ಬಳಿ ಇವೆ ಅಂತ ಹೇಳಿ UK ಅನ್ನುವಂಥದ್ದು ಇಲ್ಲಿ ಪಾಯಿಂಟ್ ಔಟ್ ಮಾಡ್ತಾ ಇದೆ. ದಟ್ ಈಸ್ ವೈ ಇವತ್ತು UK ಹಮಾಸ್ ಅನ್ನ ಎಂಟೈರ್ ಆಗಿ ಬ್ಯಾನ್ ಮಾಡೋದಕ್ಕೆ ಹೊರಟಿರ್ತಕ್ಕಂಥದ್ದು. ಇಂದಿನ ಕಡೆಯ ಆರ್ಟಿಕಲ್ ಅಮೆಜಾನ್ ಡಿಫಾರೆಸ್ಟೇಷನ್ ಸರ್ಜಸ್ ಟು ವರ್ಸ್ಟ್ ಇನ್ 15 ಇಯರ್ಸ್ ಅನ್ನುವಂಥದ್ದು. ಅಮೆಜಾನ್ ಕಾಡುಗಳು ಜಗತ್ತಿನಾದ್ಯಂತ ಎಷ್ಟು ಫೇಮಸ್ ಅನ್ನುವಂಥದ್ದು ನಮಗೆ ತಿಳಿದೇ ಇದೆ. ಈ ಬೃಹತ್ ಅಮೆಜಾನ್ ಕಾಡುಗಳ ಅರಣ್ಯ ನಾಶ ಆಗ್ತಿರ್ತಕ್ಕಂಥದ್ದು ಇಡೀ ಜಗತ್ತಿಗೆ ಒಂದು ತುಂಬಲಾರದ ನಷ್ಟ ಅಂತ ಹೇಳ್ಬೋದು. ಅಮೆಜಾನ್ ಡಿಫಾರೆಸ್ಟೇಷನ್ ಅನ್ನುವಂಥದ್ದು ಕಳೆದ 15 ವರ್ಷಗಳಲ್ಲೇ ವರ್ಸ್ಟ್ ಆದಷ್ಟು ಈ ವರ್ಷದಲ್ಲಿ ಆಗಿದೆ ಅನ್ನುವಂಥದ್ದನ್ನ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಬ್ರೆಜಿಲಿನ ಅಮೆಜಾನ್ ಡಿಫಾರೆಸ್ಟೇಷನ್ ಅನ್ನುವಂಥದ್ದು 22% ಜಂಪ್ ಅನ್ನ ಈ ವರ್ಷ ಕಂಡಿರ್ತಕ್ಕಂಥದ್ದು. ಅಂದ್ರೆ ಕಳೆದ ವರ್ಷದಲ್ಲಿ 1000 ಸ್ಕ್ವೇರ್ ಕಿಲೋಮೀಟರ್ನಷ್ಟು ನಾಶ ಆಗಿದೆ. ಅಂದ್ರೆ ಈ ವರ್ಷದಲ್ಲಿ 1220 ಸ್ಕ್ವೇರ್ ಕಿಲೋಮೀಟರ್ನಷ್ಟು ಅಮೆಜಾನ್ ಕಾಡು ಅನ್ನುವಂಥದ್ದು ಬ್ರೆಜಿಲ್ನಲ್ಲಿ ನಾಶ ಆಗಿದೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಈ ಒಂದು ಫ್ಯಾಕ್ಟ್ ಅನ್ನ ನಾವು ಮೇನ್ಸ್ ಉತ್ತರಗಳಲ್ಲಿ ಅಥವಾ ಕನ್ಸರ್ವೇಷನ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಈ ರೀತಿಯಾಗಿ ನಮ್ಮ ಡಿಫಾರೆಸ್ಟೇಷನ್ ಅನ್ನುವಂಥದ್ದು ಜಗತ್ತಿಗೆ ಅಪಾಯಕಾರಿಯಾಗಿ ಕಾಡ್ತಾ ಇದೆ, ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ರೀತಿಯ ಒಂದು ಪೇಜ್ನಲ್ಲಿ ಡಿಫಾರೆಸ್ಟೇಷನ್ ಅನ್ನುವಂಥದ್ದು ಆಗ್ತಾ ಇದೆ ಅನ್ನುವಂಥದ್ದನ್ನ ನಮ್ಮ ಉತ್ತರಗಳಲ್ಲಿ ನಾವು ಬಳಸ್ಕೊಳ್ಬಹುದಾಗುತ್ತೆ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ತಪ್ಪದೆ ನಮ್ಮೆಲ್ಲ ಪ್ರಶ್ನೆಗಳಿಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರಗಳನ್ನು ನೀಡಿ. ನಮ್ಮೆಲ್ಲ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನ ಯಾರು ಮೊದಲಿಗೆ ನೀಡ್ತೀರಾ ಆ ರೀತಿಯ ಒಂದಿಬ್ಬರು ಹೆಸರುಗಳನ್ನ ನಾವು ಮುಂದಿನ ನಮ್ಮ ವಿಡಿಯೋಸ್ಗಳಲ್ಲಿ ಅನೌನ್ಸ್ ಮಾಡ್ತೇವೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.